ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಜೊತೆಗೆ ಭೇಟಿ ಕೊಟ್ಟರೆ ಯಾವ ವಿಚಾರ? ಏನಾಗಿದೆ 3ನೇ ತಾರೀಕು ಸ್ವೇರಿಂಗ್ ಆದಮೇಲೆ ಎಲೆಕ್ಷನ್ನು ಮತ್ತು ನೆನ್ನೆ ಅಧಿಕಾರ ಹಸ್ತಾಂತರ ಅಧ್ಯಕ್ಷರದು ಇವೆಲ್ಲ ಕಾರಣದಿಂದ ಬರಲಿಕ್ಕಾಗಿರಲಿಲ್ಲ. ಸಹಜವಾಗಿ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಪರಿಪಾಠ. ಹಾಗಾಗಿ ಒಂದು ವಾರದಿಂದನೇ 2-3 ಬಾರಿ ಹೋಗಬೇಕು ಅಂದ್ಕೊಂಡಿದ್ರು. ಸ್ವಾಮೀಜಿಯವರು ಹೊರಗಡೆ ಪ್ರವಾಸ ಇದ್ದರು. ಹಾಗಾಗಿ ಇವತ್ತು ಹೋಗಿದ್ದು ಬರೋಣ ಅಂತ ಸಾಯಂಕಾಲ ಫೋನ್ ಮಾಡಿದ್ರು. ಒಟ್ಟಿಗೆ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂ ಬರೆದಂಥ ಲೆಟ್ರಿಗೆ ಡಿ.ಕೆ. ಕುಮಾರಸ್ವಾಮಿ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಬಿಡದಿ ಜನರ ಜೊತೆಗೇನೋ ಚರ್ಚೆ ಆಗಲಿ ಅಥವಾ ನಾವು ಮಾತಾಡಿದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ನೋಡಿ, ಜನರ ಪರವಾಗಿ ತಾನೇ ವಾಯ್ಸ್ ಮಾಡಿರೋದು ಕುಮಾರಸ್ವಾಮಿಯವರು. ಅವ್ರ ಸ್ವಂತದ್ದಲ್ವಲ್ಲ. ಜನರ ಪರವಾಗಿ ವಾಯ್ಸ್ ಮಾಡಿದ್ಮೇಲೆ ಅವರೊಬ್ಬರು ಆ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದವರು 2 ಬಾರಿ ಆ ಜಿಲ್ಲೆಯಲ್ಲಿ. ಏನೇ ಇರಲಿ, ಅವ್ರ ಕಾಲದಲ್ಲೇ ರೆಡ್ ಝೋನ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರ ಕಾಲದಲ್ಲೇ ರೆಡ್ ಝೋನ್ ತೆಗೆದಿಲ್ಲ ಅಂತಾರೆ. ಮತ್ತು ಇವತ್ತು ಅಕ್ಕಪಕ್ಕದ ಆ ರೆಡ್ ಝೋನ್ ಬಿಟ್ಟು ಹೊರಗಡೆ ಎಲ್ಲ ರೆವಿನ್ಯೂ ಲೇಔಟ್ ಆಗಿದೆ. ಸೊ ಇವತ್ತಿಗೂ ಸಹ 2.25 ಕೋಟಿ ಎಕರೆಗೆ ಹೈಯೆಸ್ಟ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ರೈತರಲ್ಲಿ ಬಹುತೇಕ 60-70% ರೈತರು ಸಮಾಧಾನವಾಗಿದ್ದಾರೆ. ಇದನ್ನು ರಾಜಕೀಯವಾಗಿ ಹೆಚ್ಚು ಉಪಯೋಗಿಸ್ಕೋತಾ ಇದ್ದಾರೆ ಅನ್ನೋದು ಚರ್ಚೆ ಇದೆ. ಬಟ್ ಒಬ್ಬ ನಾಡಿನ ಮುಖ್ಯಮಂತ್ರಿ ಯಾರೇ ಇರಲಿ ಆ ಸ್ಥಾನದಲ್ಲಿ ನಾವು ಗೌರವವಾಗಿ ಅವರ ಇದನ್ನು ಇವ್ರು ಕೇಳಬೇಕು ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರದು ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರೂ ಅದೇ ಗೌರವ ಕೊಡಬೇಕು ಬೇರೆಯವರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಕರೆದಾಗ ಇವರಿಗೆ ನಿಜವಾದಂಥ ರಾಜಕೀಯದಲ್ಲದಲ್ಲೇ ಆ ರೈತರ ಪರವಾಗಿದ್ದೀನಿ ಅನ್ನೋದಾದರೆ ಚರ್ಚೆಗೆ ಬಂದು ಚರ್ಚೆ ಮಾಡಿ ಟೌನ್ಶಿಪ್ ವಿಚಾರ ಬಿಡಿ ಅಂತ ಹೇಳ್ತಾರೆ ಸರ್. ಅದನ್ನು ಅವ್ರು ಹೇಳಲಿ ರಾಜಕೀಯವಾಗಿ. ಅದಕ್ಕಿಂತ ಈಗ ಇವರು ಹುಟ್ಟುತ್ತಾ ರಾಮನಗರ ಜಿಲ್ಲೆಯವರಲ್ಲ, ಅವರು ರಾಮನಗರ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂಥವ್ರು. ಇವರು ಅಷ್ಟೇ, ಅವ್ರಿಗೂ ರೈತರ ಬಗ್ಗೆ ಕಾಳಜಿ ಇರುತ್ತಲ್ಲ, ಅವರು ಒಬ್ಬ ರೈತರು. ಇಲ್ಲ, ಆ ವಿಚಾರವಾಗಿ ಏನು ಚರ್ಚೆ ಮಾಡಿಲ್ಲ.